ನೂರಿನ ತುರ್ತಾಗಿ ಇವತ್ತೊಂದು ಕೇಂದ್ರ ಸರ್ಕಾರದ ನೀತಿಯನ್ನ ಪ್ರತಿಭಟನೆ ಮಾಡಿ ಒಂದು ಹೋರಾಟಕ್ಕೆ ಬರಬೇಕು ಅಂತ ಹೇಳಿ ನಾವು ಕರೆ ಕೊಟ್ಟು ಈಗ ತುರ್ತಾಗಿ ಒಂದು ಚಳವಳಿಯನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಫೆಬ್ರವರಿ 12ನೇ ತಾರೀಕು ಅಖಿಲ ಭಾರತ ಮಟ್ಟದಲ್ಲಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರು ಸೇರಿ ಈ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈಗ ಸಾಂಕೇತಿಕವಾಗಿ ಈ ಒಂದು ನಿನ್ನೆ ಕೇಂದ್ರ ಸರ್ಕಾರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರ್ತಕ್ಕಂಥ ಬಜೆಟ್ನ ವಿಚಾರವಾಗಿ ನಾವು ಇಮ್ಮಿಡಿಯೇಟ್ ಆಗಿ ನಾವೊಂದು ರಿಯಾಕ್ಷನ್ ಕೊಡಬೇಕು, ಹಂಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಈಗಾಗಲೇ 3ನೇ ಬಾರಿ ಅಧಿಕಾರಕ್ಕೆ ಬಂದು ಸುಮಾರು ಈಗ 14 ವರ್ಷ ಆಗಿದೆ. 14 ವರ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅದರಲ್ಲಿ ನಮ್ಮ ಸ್ಕೀಮ್ ನೌಕರರು ಯಾರಿದ್ದಾರೆ, ಅಂಗನವಾಡಿ, ಬಿಸಿ ಊಟ ಮತ್ತು ಆಶಾ ವರ್ಕರ್ಸು, ಅವರಿಗೆ ಒಂದು ಬಿಡುಕಾಸು ಕೂಡ ಇವತ್ತು ಜಾಸ್ತಿ ಮಾಡಿಲ್ಲ. ಅದಕ್ಕಾಗಿ ನಾವು ಕಳೆದ ಡಿಸೆಂಬರ್ 1ನೇ ತಾರೀಕಿಂದ ಕೇಂದ್ರದ ಮಂತ್ರಿಗಳ ಮನೆ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ತೀರ್ಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅನ್ನಪೂರ್ಣಾದೇವಿ ಯಾರಿದ್ದಾರೆ, ನಮ್ಮ ICDS ಮಂತ್ರಿ ದೇವೇಂದ್ರ ಪ್ರಧಾನ್ ಯಾರಿದ್ದಾರೆ, ಅವ್ರನ್ನ ಎಲ್ಲ ಸೇರಿ ಒಂದು ಸಭೆ ಮಾಡಿ ಕಳೆದ 14 ವರ್ಷಗಳಿಂದ ಇವತ್ತು ಅಂಗನವಾಡಿ ನೌಕರರಿಗಾಗ್ಬೋದು, ಬಿಸಿ ಊಟ ನೌಕರರಿಗಾಗ್ಬೋದು, ಆಶಾ ಕಾರ್ಯಕರ್ತರಿಗಾಗ್ಬೋದು ಯಾವುದೇ ರೀತಿಯ ಅರ್ಥ ಆಗಿರ್ತಕ್ಕಂಥ ಅನುದಾನ ಕೊಟ್ಟಿಲ್ಲ ಅಂತೇಳಿ ಮಾತುಕತೆ ಮಾಡಿದಾಗ ಈ ವರ್ಷ ಕನಿಷ್ಠ ಒಂದು 2-3 ಸಾವಿರ ರೂಪಾಯಿ ಆದ್ರೂ ಈ ಎಲ್ಲ ಸ್ಕೀಮ್ ನೌಕರರಿಗೆ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು. ಅವರ ಆಶ್ವಾಸನದ ಮೇರೆಗೆ ನಾವು ಡಿಸೆಂಬರ್ 1ನೇ ತಾರೀಕಿಂದ ನಡೀತಕ್ಕಂಥ ಹೋರಾಟವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ವಿ. ಆದರೆ ನಿನ್ನೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಅಂಗನವಾಡಿ ನೌಕರರಾಗ್ಬೋದು, ಬಿಸಿ ಊಟ ನೌಕರರಾಗ್ಬೋದು, ಆಶಾ ಕಾರ್ಯಕರ್ತರಾಗ್ಬೋದು, ಒಟ್ಟು ಈ ಸ್ಕೀಮ್ಗಳಲ್ಲಿ 1 ಕೋಟಿ ಜನ ಈ ಭಾರತ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ಇವತ್ತು ಎಲ್ಲ ಸ್ಕೀಮ್ ನೌಕರಿಗೂ ನಯಾ ಪೈಸೆ ಕೂಡ ಜಾಸ್ತಿ ಮಾಡಿಲ್ಲ. ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಇರ್ತಕ್ಕಂಥ ICDS, ಆಶಾ ವರ್ಕರ್ಸು ಅಥವಾ ಮಿಡ್ ಡೇ ಮೀಲ್ ವರ್ಕರ್ಸ್ ಏನಿದ್ದಾರೆ ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಇಲಾಖೆಗಳು. ಆದ್ರೆ ಒಂದು ನಯಾ ಪೈಸೆ ಕೂಡ ಮಾಡಿಲ್ಲ. ಏನಿದ್ರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಪರವಾಗಿರ್ತಕ್ಕಂಥ ಬಜೆಟ್ ಆಗಿದೆ. ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಇಡೀ ಬಜೆಟ್ ಸಂಪೂರ್ಣವಾಗಿ ಇವತ್ತು ಮೋಸ ಮಾಡಿದೆ ಮತ್ತೆ ಕಡೆಗಣಿಸಿದೆ. ಇವತ್ತು ಉತ್ತರ ಪ್ರದೇಶಕ್ಕೆ ಅವ್ರದ್ದೇ ಆಡಳಿತ ಮಾಡ್ತಾ ಇರ್ತಕ್ಕಂಥ ಉತ್ತರ ಪ್ರದೇಶಕ್ಕೆ ಸರಿಸುಮಾರು 15 ಲಕ್ಷ ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದೆ. ಅದೇ ರೀತಿಯಲ್ಲಿ ಇವಾಗ ಚುನಾವಣೆ ನಡೀತಕ್ಕಂಥ ಪಶ್ಚಿಮ ಬಂಗಾಳಕ್ಕೆ ಹೇರಳವಾಗಿರ್ತಕ್ಕಂಥ ಅನುದಾನ ಕೊಟ್ಟಿದೆ. ಪಕ್ಕದ ಆಂಧ್ರ ಪ್ರದೇಶಕ್ಕೆ ಕೊಟ್ಟಿದೆ. ಚುನಾವಣೆ ನಡೀತಕ್ಕಂಥ ಕೇರಳಕ್ಕೆ ಕೊಟ್ಟಿದೆ. ಆದ್ರೆ ಕರ್ನಾಟಕಕ್ಕೆ ಬಿಡುಕಾಸಿನ ಇದು ಆಗಿಲ್ಲ. ಆದ್ರೆ ದುರಾದೃಷ್ಟ ಏನಪ್ಪಾ ಅಂದ್ರೆ, ನಮ್ಮ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಇದೊಂದು ಐತಿಹಾಸಿಕ ಬಜೆಟ್, 1947ಕ್ಕೆ ವಿಕಸಿತ ಭಾರತ ಆಗುತ್ತೆ ಅಂತೇಳಿ ಬೊಬ್ಬೆ ಹೊಡಿತಕ್ಕಂಥ ಮಾನವ ಮರ್ಯಾದೆ ಇಲ್ದಿರ್ತಕ್ಕಂಥ ಮಂತ್ರಿಗಳು ಸಮರ್ಥನೆ ಮಾಡ್ಕೊಳಕ್ ಬರ್ತಾ ಇದೆ. ಆದ್ರೆ ನಾವು ಕೇಳ್ಬೇಕಾಗಿದೆ, ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದೀರಾ ನೀವು ಅಂತ ನಾವು ಕೇಳ್ಬೇಕಾಗಿದೆ. ಬಡವರಿಗೆ ಏನ್ ಕೊಟ್ಟಿದ್ದೀರಾ, ರೈತರಿಗೆ ಏನ್ ಕೊಟ್ಟಿದ್ದೀರಾ, ಕೂಲಿಕಾರರಿಗೆ ಏನ್ ಕೊಟ್ಟಿದ್ದೀರಾ, ಸ್ಕೀಮ್ ನೌಕರಿಗೆ ಏನ್ ಕೊಟ್ಟಿದ್ದೀರಾ ಅಂತ ನಾವು ಕೇಳ್ಬೇಕಾಗಿದೆ. ಮಾನವ ಮರ್ಯಾದೆ ಇಲ್ದಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಇವತ್ತು ಸಮರ್ಥನೆ ಮಾಡ್ಕೊಂತಾನೆ. ಯಡಿಯೂರಪ್ಪ ಹೇಳ್ತಾ ಇದ್ದಾನೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಬಜೆಟ್ ಅಂತ ಹೇಳಿ. ಇವರು ಮಾನವ ಮರ್ಯಾದೆ ಇದ್ರೆ ಇವತ್ತು 18 ಜನ MP ಗಳು ಇವತ್ತು ಎಲ್ಲಿ ನಮ್ಮ ಕೇಂದ್ರದಲ್ಲಿದ್ದಾರೆ. ಅವ್ರು ಕೇಳಬೇಕು, ಇಲ್ಲಿ ಬಂದು ಸುಮ್ಮನೆ ಕಿತ್ತಾಕೊಂತ ಇದ್ದಾರೆ. ವಿರೋಧ ಪಕ್ಷಗಳ ನಾಯಕ ಯಾರು ಅಶೋಕ್ ಕೂಡ ಕಿತ್ತಾಕೊಂತಾನೆ ಅಸೆಂಬ್ಲಿಯಲ್ಲಿ. ಹೇಳ್ಬೇಕು ಇವರೆಲ್ಲಾನು ಕೇಂದ್ರ ಸರ್ಕಾರ ಈ ಬಡವರಿಗಾಗಿ ಏನ್ ಕಾರ್ಯಕ್ರಮ ಮಾಡಿದೆ ಅಂತ ಹೇಳ್ಬೇಕು. ಅದೇ ರೀತಿಯಲ್ಲಿ BJP ಅವರು ಉತ್ತರ ಕೊಡಬೇಕು. ಆದ್ರಿಂದ ಈ ಕೇಂದ್ರ ಸರ್ಕಾರದ ನೀತಿಯನ್ನು ನಾವು ವಿರೋಧಿಸಿ ಯಾವುದೇ ಜನಪರವಾಗಿಲ್ದಿರ್ತಕ್ಕಂಥ ಬಜೆಟ್ ಇದು ಸ್ಕೀಮ್ ನೌಕರರಿಗೆ ಅನ್ಯಾಯ ಮಾಡಿದೆ. ಈ ಸ್ಕೀಮ್ ನೌಕರಿಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ. ಆದ್ರಿಂದ ಈ ಒಂದು ನೀತಿಯನ್ನು ವಿರೋಧಿಸಿ
ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ನ ಪ್ರತಿಯನ್ನ ಸುಡೋದ್ರ ಮುಖಾಂತರವಾಗಿ ನಾವು ಆಕ್ರೋಶವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಫೆಬ್ರವರಿ 12ನೇ ತಾರೀಕು ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಮಿಕ ಮುಷ್ಕರ ಕನಿಷ್ಠಕ್ಕೆ ಒಂದು 30 ಕೋಟಿ ಜನ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೀವಿ. ಈಗ ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರದ ಈ ಬಜೆಟ್ ಅನ್ನ ವಿರೋಧಿಸಿ ನಾವು ಇವತ್ತು ಈ ಬಜೆಟ್ ನ ಪ್ರತಿಗಳನ್ನು ಸುಡೋದ್ರ ಮುಖಾಂತರವಾಗಿ ನಮ್ಮ ಹೋರಾಟವನ್ನು ಮಾಡ್ತೀವಿ. ಆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ದಿನ ನಿನ್ನೆ 1ನೇ ತಾರೀಕು ಫೆಬ್ರವರಿ 1ನೇ ತಾರೀಕು ನಮ್ಗೇನು ಕೇಂದ್ರ ಬಜೆಟ್ ಬಂದಿದೆ. ಆ ಬಜೆಟ್ ನಲ್ಲಿ ಸ್ಕೀಮ್ ನೌಕರರಿಗೆ ಯಾರಿಗೂ ಒಂದು ಬಿಡಿಗಾಸು ಸಹ ಬಜೆಟ್ ನಲ್ಲಿ ನಮ್ಗೆ ಅನುದಾನ ಬಿಡುಗಡೆ ಮಾಡಿಲ್ಲ, ಬಜೆಟ್ ನಲ್ಲಿ ತೆಗೆದಿಲ್ಲ. ಅದಕ್ಕಾಗಿ ಇಡೀ ದೇಶದಲ್ಲಿ ಈ ದಿನ ಕೇಂದ್ರ ಸರ್ಕಾರದ ಪ್ರತಿಕೃತಿಯನ್ನ ದಹನ ಮಾಡುತ್ತಿದ್ದೇವೆ. ಈ ಒಂದು ಇದಕ್ಕೆ ಹೋರಾಟಕ್ಕೆ ಬಂದಿರುವಂತ ನಮ್ಮ ಗೌರವಾಧ್ಯಕ್ಷರಾದ ಕಾಮ್ರೇಡ್ ಸಿದ್ದಗಂಗಪ್ಪ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ತಾಲೂಕು ಸಮಿತಿಯ ಪರವಾಗಿ ಅಂಗನವಾಡಿ ನೌಕರರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ಬಿಸಿ ಊಟ ಅಂಗನವಾಡಿ ನೌಕರರು ಸಹ ಈ ಒಂದು ಹೋರಾಟಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಈ ಒಂದು ಹೋರಾಟವನ್ನ ಕುರಿತು ನಮ್ಮ ಗೌರವಾಧ್ಯಕ್ಷರು ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಅವರಲ್ಲಿ ಕೇಳ್ಕೊಂತಾ ಇದ್ದೀವಿ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಿಐಟಿಯು ವತಿಯಿಂದ ಪ್ರತಿಭಟನೆ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಬಿಸಿ ಊಟದ ನೌಕರರಿಗೆ, ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಮತ್ತೆ ಕರ್ನಾಟಕಕ್ಕೆ ಯಾವುದೇ ರೀತಿಯ ಬಜೆಟ್ನಿಂದ ಅನುಕೂಲವಿಲ್ಲ ಎಂದು ಸಿದ್ದಗಂಗಪ್ಪನವರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ನಾಗರಾಜು ಉಪಸ್ಥಿತರಿದ್ದರು. ನೌಕರರಿಗೆ ಮೋಸ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಈ ನೌಕರರಿಗೆ ಯಾವುದೇ ಅನುದಾನ ಕೊಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತರನ್ನು ಕಡೆಗಣಿಸಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳಿಗೆ ಹೇಳಿದಿಕ್ಕಾರ. ಅಂಗನವಾಡಿ ಬಿಸಿ ಊಟ ನೌಕರಿಗೆ ಅನುದಾನ ಕೊಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಜಿಂದಾಬಾದ್ 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 ಜಿಂದಾಬಾದ್. ಒಂದು ವೇಳೆ ಈಗಾಗ ಕೇಂದ್ರ ಸರ್ಕಾರ ಏನು